ನಮಸ್ತೆ ಎಲ್ರಿಗೂ. ಈ ವಿಡಿಯೋದಲ್ಲಿ ಮುಟ್ಟಿನ ಏರುಪೇರು ಯಾಕಾಗುತ್ತೆ, ಯಾವಾಗ ನೀವು ಡಾಕ್ಟರ್ ಹತ್ರ ಹೋಗಬೇಕು, ಯಾವಾಗ ಅದು ನಾರ್ಮಲ್ ನೀವು ವೆಯ್ಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ಎಲ್ಲರಿಗೂ ಮುಟ್ಟಿನ ಒಂದು ಪ್ಯಾಟ್ರನ್ ಬೇರೆ ಬೇರೆ ಆಗಿರುತ್ತೆ. ಒಂದು ಹೆಣ್ಮಗುಗಿದ್ದಂಗೆ ಇನ್ನೊಂದು ಹೆಣ್ಮಗುಗೆ ಇರೋದಿಲ್ಲ. ಸೊ ನೀವು ಮೊದಲು ದೊಡ್ಡವರಾದಾಗ ಫಸ್ಟ್ ಪೀರಿಯಡ್ಸ್ ಆಗುತ್ತಲ್ಲ, ಅದನ್ನ ನಾವು ಮೆನಾರ್ಕಿ ಅಂತ ಕರಿತೀವಿ. ಈಗ ನಿಮ್ಮ ಮಗಳು ದೊಡ್ಡವಳಾಗಿದ್ದಾಳೆ ಅನ್ಕೊಳ್ಳಿ, ಅವಳು 1 ತಿಂಗಳು ಆಗ್ತಾಳೆ, ಒಂದು 2-3 ತಿಂಗಳು ಮುಟ್ಟೆ ಆಗಿಲ್ಲ, ಇಲ್ಲ ಮುಟ್ಟಾದಾಗ ತುಂಬಾನೇ ಬ್ಲೀಡಿಂಗ್ ಹೋಗ್ತಾ ಇದೆ ಅಂದರೆ ಮೊದಲು 1 ವರ್ಷ ಅದ್ರ ಬಗ್ಗೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು ಅಥವಾ ಬ್ಲೀಡಿಂಗ್ ಹೆಚ್ಚು ಕಮ್ಮಿ ಆಗೋದು ಸರ್ವೇ ಸಾಮಾನ್ಯ ದೊಡ್ಡವರಾಗಿ ಮೊದಲು 1 ವರ್ಷದಲ್ಲಿ. ನಂತರ ಕೂಡ ಅದು ಮುಂದುವರಿತಾ ಇದೆ ಅಂದರೆ ಕೆಲವು ಟೆಸ್ಟ್ಗಳು ಬೇಕಾಗುತ್ತೆ. ಓಕೆ, ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇರ್ತೀರಾ, ಸಡನ್ ಆಗಿ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ ಸ್ಟಾರ್ಟ್ ಆಗಿದೆ ಅಂದರೆ ಆವಾಗ ನೀವು ಡಾಕ್ಟರ್ನ ವಿಸಿಟ್ ಮಾಡಬೇಕು. ಇಲ್ಲ ನಾರ್ಮಲ್ ಆಗಿ ನಿಮ್ಮ ಬ್ಲೀಡಿಂಗ್ ಪ್ಯಾಟ್ರನ್, ಕೆಲವ್ರಿಗೆ 2 ದಿವಸ ಬ್ಲೀಡಿಂಗ್ ಹೋಗುತ್ತೆ, ಅದು ಕೂಡ ನಾರ್ಮಲ್. ಕೆಲವ್ರಿಗೆ 7 ದಿವಸ ಹೋಗುತ್ತೆ. ಸೊ 2 to 7 days ಬ್ಲೀಡಿಂಗ್ ಆಗೋದು ನಾರ್ಮಲ್. ನಿಮಗೆ ಯಾವ ಒಂದು ಪ್ಯಾಟ್ರನ್ ಇರುತ್ತೆ, ಸಡನ್ ಆಗಿ ಅದು ಚೇಂಜ್ ಆಯಿತು, ಮೊದಲು ನನಗೆ ಇಷ್ಟೊಂದು ಬ್ಲೀಡಿಂಗ್ ಆಗ್ತಿರ್ಲಿಲ್ಲ, ಇವಾಗ ಜಾಸ್ತಿ ಆಗ್ತಾ ಇದೆ, ಅಥವಾ ಮೊದಲು ನಂಗೆ ಚೆನ್ನಾಗಿ ಬ್ಲೀಡಿಂಗ್ ಆಗ್ತಾ ಇತ್ತು, ಇವಾಗ ಕಮ್ಮಿ ಆಗ್ತಾ ಇದೆ, ಆವಾಗೂ ನೀವು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೋಬೇಕು. ಇನ್ನು 2 ಪೀರಿಯಡ್ಸ್ ಮಧ್ಯದಲ್ಲಿ ನಿಮಗೆ ಸ್ಪಾಟಿಂಗ್ ಆಗ್ತಾ ಇದೆ ಅನ್ಕೊಳ್ಳಿ, ಕೆಲವೊಮ್ಮೆ ಕೆಲವು ಔಷಧಿಗಳಿಂದ ಅಥವಾ ನೀವು ತಿನ್ನುವ ಆಹಾರ ಪದಾರ್ಥಗಳಿಂದ ಅಥವಾ ನಿಮಗೆ ಸ್ಟ್ರೆಸ್ಸಿಂದ ಆಗೋ ಸಾಧ್ಯತೆ ಇದೆ. ಬಟ್ ಬ್ಯಾಕ್ ಟು ಬ್ಯಾಕ್ 2-3 ಮಂತ್ಸ್ ನಿಮಗೆ ಆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಆವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸೈಕಲ್ಸ್ಗೆ ಬಂದಾಗ ಎಲ್ಲರೂ ತಿಂಗಳಿಗೊಮ್ಮೆ ಮುಟ್ಟಾಗಬೇಕು ಅಂತಿಲ್ಲ. 25 ದಿವಸಕ್ಕೊಮ್ಮೆ ಮುಟ್ಟಾಗೋದು ಕೂಡ ನಾರ್ಮಲ್, 45 ದಿವಸಕ್ಕೊಮ್ಮೆ ಮುಟ್ಟಾಗೋದು ನಾರ್ಮಲ್. ಆದರೆ ಅದೇ ಒಂದು ಪ್ಯಾಟ್ರನ್ ಅಲ್ಲಿ ಇರಬೇಕು. ಸಡನ್ ಆಗಿ ನಿಮಗೆ ಡಿಲೇ ಆಗ್ತಾ ಇದೆ, ಇಲ್ಲ ಬೇಗ ಬೇಗ ಪೀರಿಯಡ್ಸ್ ಬರ್ತಾ ಇದೆ, ಇದು 1-2 ತಿಂಗಳಕ್ಕಿಂತ ಜಾಸ್ತಿ ನಿಮ್ಗೆ ಈ ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅಂದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ನಾರ್ಮಲ್ ಆಗಿರೋ ಕೆಲವು ವಿಚಾರನ ಪೇಷಂಟ್ಸ್ ಭಯ ಪಡ್ತಾರೆ. ಅದು ಯಾವ್ದು ಅಂದ್ರೆ, ನಿಮಗೆ ಪೀರಿಯಡ್ ಸ್ಟಾರ್ಟ್ ಆಗಿ ಫಸ್ಟ್ 1 or 2 days ಅಥವಾ ಹಾಫ್ ಎ ಡೇ ಆದ್ರೂ ಕೆಲವರಿಗೆ ಬ್ರೌನಿಶ್ ಡಿಸ್ಚಾರ್ಜ್ ಹೋಗುತ್ತೆ, ಅದು ನಾರ್ಮಲ್. ನಂತರ ನಿಮಗೆ ನಾರ್ಮಲ್ ಆಗಿ ಬ್ಲೀಡಿಂಗ್ ಆಗುತ್ತೆ. ಇನ್ನು 2ನೇದು, ಮುಟ್ಟಿನ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ನೋವು, ಬೆನ್ನೋವು, ಕಾಲ್ ಸೆಳೆತ ಇದೆಲ್ಲ ಇರೋದು ಸಹಜ. ಬಟ್ ಅದನ್ನ ನಿಮಗೆ ತಡೆಯೋಕ್ಕೆ ಆಗ್ತಾ ಇಲ್ಲ. ಪ್ರತಿ ತಿಂಗಳು ಕೂಡ ಆ ನೋವಿಂದ ನೀವು ರಜೆ ತಗೊಳ್ತಾ ಇದ್ದೀರಾ, ನಿಮಗೆ ವಾಮಿಟಿಂಗ್ ಆಗ್ತಾ ಇದೆ, ನೀವು ಗಿಟಿನೆಸ್ ಆಗಿ ನೀವು ಮಲ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಮುಂಚೆ ನಿಮಗೆ ಹೊಟ್ಟೆ ನೋವು ಇರಲಿಲ್ಲ, ಇತ್ತೀಚೆಗೆ ಶುರುವಾಗಿದೆ. ಈ ಎಲ್ಲ ಸಂದರ್ಭದಲ್ಲಿ ನೀವು ಡಾಕ್ಟರ್ನ ಭೇಟಿ ಮಾಡಬೇಕು. ಏನಾದ್ರೂ ಒಂದು ಸ್ಟ್ರೆಸ್ಫುಲ್ ಇವೆಂಟ್ ಆದಾಗ, ಮನೇಲಿ ಯಾರ್ದೋ ಡೆತ್ ಇರ್ಬೋದು, ಇಲ್ಲಾಂದ್ರೆ ನಿಮ್ ಜಾಬ್ ಚೇಂಜ್, ಇಲ್ಲ ರಿಲೇಶನ್ಶಿಪ್ ಅಲ್ಲಿ ಏನೋ ಒಂದು ಕಾನ್ಫ್ಲಿಕ್ಟ್ ನಡಿಬೇಕಾದ್ರೆ ನಿಮ್ಮ ಇಮೋಷನ್ಸ್ ಹೇಗೆ ವೇರಿ ಆಗುತ್ತೆ ಹಾಗೆ ನಿಮ್ಮ ಸೈಕಲ್ಸ್ ಕೂಡ ವೇರಿ ಆಗುತ್ತೆ. ಸೊ ಯಾವುದೇ ಟೆಸ್ಟ್ ಮಾಡಿದ್ರೆ ನಮಗೆ ಏನು ಅಬ್ನಾರ್ಮಲ್ ಕಾಣಲ್ಲ, ಎಲ್ಲ ನಾರ್ಮಲ್ಲೇ ಇರುತ್ತೆ. ಬಟ್ ಇಟ್ ಈಸ್ ರಿಲೇಟೆಡ್ ಟು ಯುವರ್ ಮೆಂಟಲ್ ಸ್ಟ್ರೆಸ್. ಅದು ಕೆಲವು ತಿಂಗಳಿದ್ದು ನೀವು ಆರಾಮಾದಾಗ ಅದು ಕೂಡ ಸೆಟಲ್ ಡೌನ್ ಆಗುತ್ತೆ. ಸೊ ಮುಟ್ಟಿನ ಯಾವುದೇ ಒಂದು ಪ್ರಾಬ್ಲಮ್ ನಿಮಗೆ ಅನಿಸಿದಾಗ ನೀವು ಡಾಕ್ಟರ್ನ ಭೇಟಿ ಮಾಡಿದ ನಂತರ ನೆಕ್ಸ್ಟ್ ಏನ್ ಸ್ಟೆಪ್ ನಡೆಯುತ್ತೆ ಅಂದ್ರೆ, ಕೆಲವಷ್ಟು ಟೆಸ್ಟ್ ಮಾಡ್ತಾರೆ. ನಿಮಗೆ ಅಲ್ಟ್ರಾಸೌಂಡ್ ಪೆಲ್ವಿಸ್ ಮಾಡಿ ನೋಡ್ತಾರೆ, ನಿಮಗೆ PCOD ಏನಾದರೂ ಬಂದಿದೆಯಾ, ಫೈಬ್ರಾಯ್ಡ್ ಗಡ್ಡೆ ಇದೆಯಾ, ಎಂಡೋಮೆಟ್ರಿಯೋಸಿಸ್ ಇದೆಯಾ, ಇದೆಲ್ಲದನ್ನು ತಿಳ್ಕೊಬಹುದು. ನಿಮಗೆ ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಮಾಡ್ತಾರೆ, ಇದರಿಂದ ಕೂಡ ನಮಗೆ ಮೆನ್ಸ್ಟ್ರಲ್ ವೇರಿಯೇಷನ್ ಆಗುತ್ತೆ. ಇನ್ನು ನಿಮ್ಗೆ ಯಾವುದೇ ರೀತಿ ಡಿಫಿಷಿಯನ್ಸಿ ಇದೆಯಾ, ಐರನ್ ಡಿಫಿಷಿಯನ್ಸಿ, ವೈಟಮಿನ್ B12, ವೈಟಮಿನ್ D ಇದೆಲ್ಲ ಇದ್ದಾಗಲೂ ಕೂಡ ನಮ್ಮ ಮುಟ್ಟಿಗೆ ತೊಂದರೆ ಆಗ್ಬೋದು. ಇದು ನಿಮ್ಮ ಆಹಾರ ಪದ್ಧತಿ, ನೀವು ಎಷ್ಟು ಚೆನ್ನಾಗಿ ನಿದ್ರೆ ಮಾಡ್ತೀರಾ, ಎಷ್ಟು ಚೆನ್ನಾಗಿ ನೀರು ಕುಡಿತಾ ಇದ್ದೀರಾ, ನೀವು ಸ್ಟ್ರೆಸ್ ಮ್ಯಾನೇಜ್ ಹೇಗೆ ಮಾಡ್ತಾ ಇದ್ದೀರಾ ಅಂತ ಕೂಡ ಕೆಲವಷ್ಟು ಪ್ರಶ್ನೆಗಳಿಂದ ಅವರು ತಿಳ್ಕೊಳ್ತಾರೆ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ನಿಮ್ಮ ಮೆಂಟಲ್ ಹೆಲ್ತ್ ಸ್ಟೇಟಸ್ ಹೇಗಿದೆ, ನಿಮ್ಮ ಮನೆಯ ವಾತಾವರಣ ಹೇಗಿದೆ ಅನ್ನೋದು ಕೂಡ ಅನಲೈಸ್ ಮಾಡ್ತಾರೆ. ಇದನ್ನೆಲ್ಲ ತಿಳ್ಕೊಂಡು ನಿಮ್ಮ ಒಂದು ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ಮುಟ್ಟು ನಿಲ್ಲುವಂತ ಸಂದರ್ಭ ಅಂದ್ರೆ ಪೆರಿಮೆನೋಪಾಸಲ್ ಏಜ್ ಅಲ್ಲಿ ನಮಗೆ ಯಾವ್ಯಾವ ರೀತಿ ಲಕ್ಷಣಗಳು ಕಾಣಿಸುತ್ತೆ, ಅದನ್ನ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇನ್ನಷ್ಟು ಹೆಲ್ತ್ ಟಿಪ್ ವಿಡಿಯೋಸ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.